ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್. ಯಾರ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ? ನೋಡಿ, ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ನನಗೆ ಸ್ವಲ್ಪ ಕೆಲಸನೂ ಇತ್ತು. ನೋಡಿ ಮುಂದೆ ಏನಾಯಿತು ಅಂತ. ಇವತ್ತೊಂದು ತುಂಬ ಬೇಜಾರಾಗ್ಬಿಟ್ಟಿತ್ತು ನನಗೆ. ಫ್ರೈಡೇ ಏನೂ ಆಗಿರಲಿಲ್ಲ, ಆ ಥರ ಏನು ಅನಿಸಿರಲಿಲ್ಲ. ಸಂಜೆನೇ ಬೇಜಾರಾಗೋಯ್ತು. ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ನೀವು ಫುಲ್ಲು ನೋಡಿ, ಸ್ಕಿಪ್ ಮಾಡಿದಲ್ಲಿ, ಓಕೆನಾ? ನಾನು ಸ್ಕೂಲ್ ಹತ್ರ ಹೋಗಿದ್ದೆ. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಬಿಟ್ಟು ಬಂದೆ ಮನೆಗೆ. ಅವಳು ಮ್ಯಾಮ್ ಹತ್ರ ಒಂಚೂರು ಮಾತಾಡಬೇಕಾಗಿತ್ತು, ಅದಕ್ಕೆ ಮ್ಯಾಮ್ ಹತ್ರ ಒಂಚೂರು ಮಾತಾಡ್ಕೊಂಡು ಕರ್ಕೊಂಬಂದರೆ. ಸ್ಕೂಲ್ ನೋಡಿ ತುಂಬ ದೊಡ್ಡದಾಗಿದೆ. ಇವಳದು ICS ಸಿಲೆಬಸ್ ಅಲ್ವಾ, CBSE ಏನಲ್ಲ. ನಾವೆಲ್ಲ ಓದಿ CBSE. ಇವಾಗಂತೂ ಅದೆಲ್ಲ ನನಗೂ ತಲೆಬುಡನೂ ಗೊತ್ತಿರೋದಿಲ್ಲ. ನನಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀನಿ, ಇಲ್ಲಾಂದರೆ ಯಾರಾದರೂ ಸ್ವಲ್ಪ ಫ್ರೆಂಡ್ಸ್ ಯಾರ ಹತ್ರ ಇದ್ದರೆ ಅವ್ರ ಹತ್ರ ಹೇಳ್ಸ್ಕೊತೀನಿ, ಟ್ಯೂಷನಿಗೆ ಕಳಿಸ್ತೀನಲ್ಲ, ಅವ್ರು ಹೇಳ್ಕೊತಾರೆ. ನೋಡಿ, ಮನೆ ಕರ್ಕೊಂಬಂದೆ. ಹತ್ರನೇ ಅಂದರೆ ಸ್ವಲ್ಪ ನಡ್ಕೊಂಡೆಲ್ಲ ಬರೋಕ್ಕಾಗಲ್ಲ, ವೆಹಿಕಲ್ಸ್ ಇರುತ್ತಲ್ಲ. ನಾನು ಬೈಕಲ್ಲೇ ಕರ್ಕೊಂಬಂದೆ. ನನ್ನ ಮಗಳು ಅಂತ ಇದ್ಲು, ಅವನು ಬರೀ ಬ್ಯಾಗ್ ತೆಗ್ದು ಆ ಕಡೆ ಎಸಿತಾನೆ ಮಮ್ಮಿ, ಈ ಕಡೆ ಎಸಿತಾನೆ, ಬಾಟ್ಲಿ ಎಲ್ಲ ಇದು ಮಾಡ್ತಾನೆ ಅವ್ನ ಫ್ರೆಂಡು ಅಂತ ಮ್ಯಾಮ್ ಹತ್ರನೂ ಮಾತಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಇನ್ನೊಂದ್ಸಲ ಆ ಥರ ಮಾಡಲ್ಲ ಬಿಡು ಅಂತ ಅಂದೆ ನಾನು. ಸರಿ, ಅವರೆಲ್ಲ ಫ್ರೆಶ್ ಅಪ್ ಎಲ್ಲ ಆಗ್ತಾಯಿದ್ರು. ಪಾಪ್ಕಾರ್ನ್ ಮಾಡ್ಕೊಡೋಣ ಅಂತ ಅವತ್ತು ಮಾಡಿದ್ದೆ ನಾನು, ಸ್ವಲ್ಪ ಎತ್ತಿಕ್ಕಿದ್ದೆ ಹಂಗೇ. ಅದನ್ನ ಇವಾಗ ಮಾಡ್ಕೊಡೋಣ ಅಂತ ಮಾಡ್ಕೊಳ್ತಾ ಇದ್ದೆ. ನೋಡಿ, ಆ 4:15 ಆಗಿದೆ, ಆದರೂ ಎಷ್ಟು ಬಿಸಿಲು ಬಂದಿದೆ ಅಂದರೆ. ನಾನು ಬಟ್ಟೆ ಎಲ್ಲ ಒಣಗಾಕಿದ್ದೆ ಬೆಳಗ್ಗೆ, ಒಣಗಿಬಿಟ್ಟಿದ್ದೆ. ಅದಕ್ಕೆಲ್ಲ ಫೋಲ್ಡ್ ಮಾಡಿ ಇಡಬೇಕು. ಅವ್ರಿಗೆ ಅಷ್ಟೊತ್ತಿಗೆ ಸ್ನ್ಯಾಕ್ಸಿಗೆ ಏನಾರು ಮಾಡ್ಕೊಡೋಣ. ಅವ್ರನ್ನೆಲ್ಲ ಫಸ್ಟ್ ಟ್ಯೂಷನಿಗೆ ಕಳಿಸ್ಬಿಡ್ತೀನಿ. ಅವರಿಗೆಲ್ಲ ತಿನ್ನಿಸಿ ಎಲ್ಲ ಅವರು ಫ್ರೆಶ್ ಅಪ್ ಆಗಿ ಅವರೆಲ್ಲ ಕಳಿಸ್ಬಿಟ್ರೆ ನನಗೆ ಆಮೇಲೆ ನಿಧಾನಕ್ಕೆ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಳೋದು, ಮನೆ ಕೆಲಸ ಎಲ್ಲ ಚಿಕ್ಕ ಪುಟ್ಟದೆಲ್ಲ ಮಾಡ್ಕೊತೀನಿ. ಅದಕ್ಕೆ ಪಾಪ್ಕಾರ್ನ್ ಮಾಡ್ಕೊಡ್ತೀನಿ. ದಪ್ಪದ ಒಂದು ತಳ ಇರೋ ತಪ್ಪಲಿ ತೊಗೊಳ್ಳಿ. ಅದಕ್ಕೆ ನೀವು ಆಯಿಲ್ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ನೀವು ಬೆಣ್ಣೆನಾದರೂ ಹಾಕ್ಕೋಬೋದು, ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನಾನಿವಾಗ ಇದು ಸನ್ಫ್ಯೂರ್ ಮಾಮೂಲಿ ಅಡುಗೆ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಪಾಪ್ಕಾರ್ನ್ ನೀವು ಡಿಮಾರ್ಟಿಗೆ ಹೋದರೆ ಸಾಕು, ಎಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅವಾಗೇನು ಅವಾಗ ತುಂಬ ದಿವಸ ಮಾಡ್ಕೊಡ್ಬೇಕು ಅಂತ ಏನಿಲ್ಲ, ಯಾವಾಗಾದ್ರೂ ಬೇಜಾರು ಅನಿಸಿದಾಗ ಮಾಡ್ಕೊಂಡು ಒಂಚೂರು ಹಾಲು ಕುಡಿಸಿ ಕಳಿಸಿದ್ರೆ ಸಾಕು. ಬೇರೆ ಥರ ಸ್ನ್ಯಾಕ್ಸ್ ಈ ಥರ ಮಾಡಿಕೊಡಿ. ಪಾಪ್ಕಾರ್ನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಕ್ಕಳಿಗೆ. ಅಂದರೆ ಜಾಸ್ತಿ ಒಳ್ಳೆಯದು ಅಲ್ಲ, ಯಾವಾಗಲೂ ಒಂದೊಂದು ಟೈಮ್ ಮಾಡಿಕೊಡಿ, ಆಯಿತಾ? ಚೆನ್ನಾಗಿರುತ್ತೆ, ನಮಗೂ ತಿನ್ನೋದು ಚೆನ್ನಾಗಿರುತ್ತೆ. ಅದರೊಳಗೆ ಆಯಿಲ್ ಇರೋಲ್ಲ ಜಾಸ್ತಿ, ಜಂಕ್ ಫುಡ್ ಥರನೇ ಇರೋಲ್ಲ. ಒಂಥರ ಜೋಳ ಎಲ್ಲ ಚೆನ್ನಾಗಿದೆ. ಜಾಸ್ತಿ ತಿಂದರೆ ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ನಾನು ಯಾವಾಗಾದ್ರೂ ಅವತ್ತು ಒಂದು 10 ಡೇಸ್ ಹಿಂದೆ 15 ಡೇಸ್ ಆಯ್ತು ಅವತ್ತು ಮಾಡಿದ್ದೆ, ಇವಾಗ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಬಿಸಿಲು ಮಾತ್ರ ಎಷ್ಟಿದೆ ಅಂದರೆ 5 ಗಂಟೆ ಆಗಿ ಬರ್ತಿದೆ, ಆದರೆ ಎಷ್ಟು ಬಿಸಿಲಿದೆ. ಸೈಡಲ್ಲಿ ಹೆಂಗೆ ಕಾಣ್ತಾ ಇದೆ ನೋಡಿ, ಟಪ್ 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 ಸೆಪ್ಪೆ ಆಗಿಬಿಟ್ಟಿದೆ. ಸ್ವಲ್ಪ ಉಪ್ಪು ಕಮ್ಮಿ ಆಗಿಬಿಟ್ಟಿದೆ, ಅದನ್ನು ನೋಡ್ಕೊಂಡಿಲ್ಲ. ಸ್ವಲ್ಪ ಜಾಸ್ತಿ ಹಾಕ್ಬೇಕಾಯ್ತು, ಒಂಚೂರು ಕಮ್ಮಿ ಹಾಕ್ಬಿಟ್ಟಿದ್ದೀನಿ. ಏನಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ನನಗೆ ತಿಂದೆ ಆಯಿತು, ಏನೋ ಒಂದು ತಿನ್ನ ಸುಮ್ಮನೆ ಹೊಟ್ಟೆ ತುಂಬ ಸಹ. ಟೈಮ್ ಎಷ್ಟಾಗಿದೆ ಗೊತ್ತಾ? 32 ಆಗಿದೆ, 4:32 ಆಯಿತು. ಅವ್ರು ತಿಂದು ಹೋಗೋಷ್ಟೊತ್ತಿಗೆ ಅಷ್ಟೊತ್ತಾಗುತ್ತೆ. ಒಂದು 5 ಮಿನಿಟ್ಸ್ ಮುಂಚೆನೇ ಹೋಗ್ಬಿಡ್ತಾರೆ ನಡ್ಕೊಂಡು. ಇಲ್ಲೇ ಹತ್ರದಲ್ಲೇ ಇದೆ, ಒಂದು ಈ ಕಡೆಯಿಂದ ಕಾಣುತ್ತೆ ನಾವು ಬಾಲ್ಕನಿಯಿಂದ. ಅದೇ ನಡ್ಕೊಂಡು ಹೋಗ್ಬೇಕಂದ್ರೆ ಆ ಕಡೆಯಿಂದ ಹೋಗ್ಬೇಕು. ಈ ರೋಡ್ ಇಲ್ಲ, ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆ ಕಡೆ ರೋಡಿಂದ ಹೋಗಬೇಕು. ತಿನ್ನೋಣ, ಚೆನ್ನಾಗಿರುತ್ತೆ, ನೋಡೋಣ. ನೋಡಿ, ಪಾಪ್ಕಾರ್ನ್ ರೆಡಿ ಆಯಿತು, ಚೆನ್ನಾಗಿ ಬರುತ್ತೆ. ನೀವು ಪೆಪ್ಪರ್ ಜಾಸ್ತಿ ಯೂಸ್ ಮಾಡಿ, ಚಿಲ್ಲಿ ಪೌಡರ್ ಬೇಕಾದ್ರೆ ಹಾಕ್ಕೊಳ್ಳಿ. ಮಕ್ಳಿಗೆ ಕೆಮ್ಮೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ, ಚೆನ್ನಾಗಿರುತ್ತೆ. ನಾವು ತಿನ್ಕೊಂಡು ಸ್ನ್ಯಾಕ್ಸಿಗೆ ಕಾಫಿ ಟೀ ಕುಡ್ಕೋಬೋದು. ನಾನು ಅವ್ರ ಜೊತೆಗೇ ಹಾಲು ಕಾಯಿಸ್ಕೊಂಡು, ಅವರಿಗೂ ಹಾಲು ಕಾಯಿಸಿ ನಾನು ಹಾಲು ಕಾಯಿಸ್ಕೊಂಡು ಕುಡಿದೆ. ಅವರು ಕುಡಿದ್ಬಿಟ್ಟು ತಿಂತಾಯಿದ್ರು ಪಾಪ್ಕಾರ್ನು. ಚೆನ್ನಾಗಿತ್ತು. TV ನೋಡ್ಕೊಂಡು ನನ್ನ ಮಗವಂತೂ, ಅವನಿಗೆ ಈ ಥರ ಎಲ್ಲ ಇಷ್ಟ. ಆಮೇಲೆ ಆಲೂಗಡ್ಡೆ ಫ್ರೈ ಮಾಡಿಕೊಡ್ತೀನಿ, ಏನಾದರೂ ಮಾಡಿಕೊಟ್ರೆ ಮಮ್ಮಿ ಮಾಡಿಕೊಡ್ತಾಳೆ ಅಂದ್ಬಿಟ್ಟು ಫುಲ್ ಖುಷಿ ಅವನಿಗೆ. TV ನೋಡ್ಕೊಂಡು ತಿಂತಾಯಿದ್ದ. ಅವ್ರ ಅಕ್ಕ ಹೋಗಿ ಫ್ರೆಶ್ ಅಪ್ ಆದ್ಲು. ಸರಿ, ರಾತ್ರಿಗೆ ಏನು ಅಡುಗೆ ಮಾಡೋಣ, ಚಪಾತಿ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ. ಅವ್ರು ಟ್ಯೂಷನಿಗೆಲ್ಲ ಹೋದ್ರಲ್ಲ, ಟ್ಯೂಷನಿಗೆಲ್ಲ ಹೋದ್ರೆ ಅಷ್ಟೇ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿರೋಣ, ಅಷ್ಟೊಂದು ನೆಂದಿರುತ್ತೆ, ಆಮೇಲೆ ಕರ್ಕೊಬರ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ಹೋಗಿ ನಾನು ಟ್ಯೂಷನಿಂದ ಕರ್ಕೊಬಂದೆ. ನನ್ನ ಮಗಳು ಏನಾಗಿತ್ತು ಗೊತ್ತಾ, ಫುಲ್ಲು ಚಳಿ ಅಂದ್ಕೊಂಡು ಜ್ವರ ಬಂದುಬಿಟ್ಟಿದೆ ಅವಳಿಗೆ. ನನಗೆ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀನ, ಸಾಕಾಗೋಗಿರುತ್ತಾ. ಇವಾಗ ಹಿಂಗೆ ಮಕ್ಳಿಗೆ ಏನಾದರೂ ನನಗೆ ಫುಲ್ಲು ಬೇಜಾರಾಗೋಗ್ಬಿಡುತ್ತೆ. ನೋಡಿ, ಫುಲ್ಲು ಚಳಿ ಅಂತ ಅಂದ್ಬಿಟ್ಟು ಜ್ವರ ಬಂದುಬಿಟ್ಟಿತ್ತು ಅವಳಿಗೆ. ಚಳಿ ಆಗ್ತಿದೆ ಅಂತ ಇದ್ಲು ಮಮ್ಮಿ. ಅದು ಸಂಜೆ ಏನೋ ಅನಿಸಿರಲಿಲ್ಲ, ಹಂಗೆ ಟ್ಯೂಷನಿಗೆ ಕಳಿಸ್ಬೇಕಾರೆ ಹಾಲೆಲ್ಲ ಕುಡಿ ತಿಂದ್ಬಿಟ್ಟು ಹೋದ್ಲು. ನೋಡ್ರೆ ಚಳಿ ಅಂತ. ಮಕ್ಳಿಗೆ ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಸರಿ, ಅವಳಿಗೆ ಚಪಾತಿ ನಾವು ಚಪಾತಿ ಮಾಡ್ಕೊಂಡು ಅವಳಿಗೆ ಒಂಚೂರು ಬೇಗ ಬಿಸಿ ಮುದ್ದೆ ಸಾಂಬಾರು ಮಾಡಿದ್ನಲ್ಲ, ಮಧ್ಯಾಹ್ನ ಒಂಚೂರು ಇತ್ತು. ಅದಕ್ಕೇ ಬಿಸಿ ಮುದ್ದೆ ಮತ್ತು ಸಾರು, ಬಿಸಿನೀರು ಚೆನ್ನಾಗಿ ಕುಡಿಸಿ. ನೀವು ಜ್ವರ ಬಂದಾಗ ಏನು ಮಾಡಬೇಕು ಅಂದರೆ, ಯಾವಾಗಲೂ ಫಸ್ಟ್ ಟಿಪ್ ಏನಂದರೆ, ಫಸ್ಟ್ ಬಿಸಿನೀರು. ಅವಳಿಗೆ ತಣ್ಣೀರೇ ನಾನು ಕುಡಿಸೋದಿಲ್ಲ, ಬಿಸಿನೀರೇ ಒಂದು 2 ದಿವಸ ಚೆನ್ನಾಗಿ ಬಿಸಿನೀರೇ ಕುಡಿಸ್ಬೇಕಂದ್ರೆ, ತಣ್ಣಗಿರೋ ನೀರು ಕುಡಿಸ್ಬೇಡಿ, ಬಿಸಿ ನೀರೇ ಕುಡಿಸಿ, ಓಕೆನಾ? ಮುದ್ದೆ ಊಟ ಮಾಡಿಸ್ಬೇಕು.
ಇಲ್ಲಾಂದರೆ ಇಡ್ಲಿ ಈ ಥರ ಆಯಿಲ್ ಐಟಮ್ ಏನು ಕೊಡೋಕ್ಕೆ ಹೋಗಬೇಡಿ. ಅದು ಈ ಆಯಿಲ್ ಐಟಮ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಜ್ವರ ಹೋಗೋದಿಲ್ಲ. ಒಂದೆರಡು ದಿವಸ ಕಂಟ್ರೋಲ್ ಆಗಬೇಕು. ಅದು ನಾವು ಮಕ್ಕಳೆಲ್ಲ ಅದು ಇದು ತಿಂದಿರ್ತಾರೆ, ಚಾಕ್ಲೇಟು ಬಿಸ್ಕೆಟ್ ಅದೆಲ್ಲ ಬಾಡಿಲಿ ಇರುತ್ತಲ್ಲ. ಅದಕ್ಕೆ ಚೆನ್ನಾಗಿ ಬಿಸಿನೀರು ಮತ್ತು ಮುದ್ದೆ, ಇಲ್ಲಾಂದರೆ ಒಂಚೂರು ತುಪ್ಪ ಎಲ್ಲ ಯೂಸ್ ಮಾಡಬೇಡಿ. ಬರೀ ಮುದ್ದೆ ಮತ್ತು ನೀರು, ಬಿಸಿನೀರು, ಒಂದು ಸ್ವಲ್ಪ ಕಾಫಿ ಈ ಥರದ್ದು ಮಾಡಿಕೊಡಿ. ಕಾಫಿ ಬ್ರೆಡ್ಡು ಈ ಥರ ಲೈಟಾಗಿರೋದು ಕೊಡ್ಬೇಕು. ಜಾಸ್ತಿ ಮಸಾಲೆ ಐಟಮ್ದೆಲ್ಲ ಏನು ಕೊಡೋಕ್ಕೆ ಹೋಗಬಾರ್ದು. ಆಮೇಲೆ ಎಣ್ಣೆದಂತೂ ಕೊಡೋಕ್ಕೆ ಹೋಗ್ಬಾರ್ದು. ಬೋಂಡಾ ಬಜ್ಜಿ, ಚಿಕನ್ ಗಿಕ್ಕನ್ ಸ್ವಲ್ಪ ಜ್ವರ ಹೋಗೋವರೆಗೂ. ನಾನು ಸರಿ ನನ್ನ ಮಗ ಹೊಟ್ಟೆ ಹಸ್ತಿದೆ ಅಂತಿದ್ದೆ, ನಾನು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ, ಮಕ್ಕಳೆಲ್ಲ ಬರ್ತಾರೆ ಜೊತೆ ತಿನ್ನೋಣ ಅಂತ ಅಂದ್ಕೊಂಡ್ರೆ ನನ್ನ ಮಗ್ಳಿಗೆ ಹಿಂಗಾಯ್ತಲ್ಲ. ಮಕ್ಳಿಗೆ ಏನಾರು ಆದರೆ ನನಗೆ ತುಂಬ ಬೇಜಾರಾಗೋಗ್ಬಿಡುತ್ತೆ. ಅವ್ರು ಚೆನ್ನಾಗಿದ್ರೆ ನನಗೆ ಖುಷಿ, ಏನಾದರೂ ಮಾಡ್ಕೋಬೋದು. ಆದರೂ ನನ್ನ ಮಕ್ಕಳೇ ನನಗೇನು ತೊಂದರೆ ಕೊಡೋಲ್ಲ. ಪಾಪ ಶಿರಾಪ್ ಕುಡಿತಾವೆ, ಮಾತ್ರೆ ಕುಡಿತವೆ, ಊಟ ಮಾಡ್ತಾರೆ, ಊಟ ಮಾಡಲ್ಲ, ಆ ಥರ ಎಲ್ಲ ಅನ್ನೋದೇ ಇಲ್ಲ. ಜ್ವರ ಬಂದ ಸ್ವಲ್ಪನಾದ್ರೂ ಲೈಟಾಗಿ ಊಟ ಮಾಡಿಸ್ಬಿಡ್ತೀನಿ. ಊಟ ಮಾಡಿಸಿ ಚೆನ್ನಾಗಿ ಬಿಸಿನೀರೆಲ್ಲ ಕೊಡಿಸ್ಬಿಟ್ಟು ನಾನು ಮನಸ್ಬಿಟ್ಟೆ ಅವಳಿಗೆ. ಈ ಥರ ಮನಸಿದ್ರೆ ಫುಲ್ಲು ಬೆವ್ತೋಗ್ಬಿಡ್ತಾರಲ್ಲ, ಜ್ವರ ಎಲ್ಲ ಓಡೋಗ್ಬಿಡುತ್ತೆ. ಮಕ್ಕಳಿಗೆ ಯಾವಾಗಲೂ ಇದಾಗಬೇಕು, ಬಾಡಿ ಫ್ರೀಯಾಗಿರ್ಬೇಕು. ಇವಾಗ ಮನಸ್ತೀನಲ್ಲ ಸರಿ ಆಗುತ್ತೆ. ನಾವು ತಿಂದ್ಬಿಟ್ಟು ನಾವು ಆಟಾಡೋಕೆ ಬಿಟ್ಟರೆ ಮತ್ತು ಜ್ವರ ಹೋಗೋದೇ ಇಲ್ಲ. ಸರಿ ಅವಳು ಮನ್ಕೊಂಡಿದ್ದು ನನ್ನ ಮಗಂಗೆ ಬೇಗ ಚಪಾತಿ ಅಮ್ಮ ಹೊಟ್ಟೆ ಹಸ್ತಿದೆ ಅಂತ ಆವಾಗಲೇ ಆಗೋಯ್ತು. 8:45 ಆಗಾಗ ಬರ್ತಾಯಿತ್ತು ನನ್ನ ಮಗಳು ಹಿಂಗಾಯ್ತಲ್ಲ. ಅದನ್ನೇ ನಾನು ಮುಟ್ಟಿ ಜ್ವರ ಎಲ್ಲ ನೋಡಿಬಿಟ್ಟು ಕ್ಲೀನಾಗಿ ಅವಳಿಗೆಲ್ಲ ಊಟ ಮಾಡಿಸಿ ನಾನು ಅದು ಮಾಡಿ ಅವಳಿಗೆ ಫಸ್ಟ್ ಅವಳಿಗೆ ಇದು ಮಾಡಿಬಿಡ್ತೀನಿ. ಆಮೇಲೆ ಬೇಕಾದ್ರೆ ನನ್ನ ಮಗ ಅಮ್ಮ ಸರಿ ಟಿ ವಿ ನೋಡ್ತಾ ಇದ್ನಲ್ಲ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇವಾಗ ಚಪಾತಿ ಮಾಡ್ಕೊಡ್ತಾಯಿದ್ದೆ. ಅದಕ್ಕೆ ಮೊಟ್ಟೆ ಬುರ್ಜಿ ಮಾಡಿದೆ, ಸುಮ್ಮನೆ ಬೇಗ ಆಗುತ್ತೆ. ಇವಾಗ ಟೊಮೊಟೊ ಎಲ್ಲ ಕುಯ್ಕೊಂಡಿರೋಕ್ಕಾಗಲ್ಲ, ಟೈಮ್ ಆಗಿಬಿಟ್ಟಿತ್ತು. ನನಗೂ ಕೆಲಸನೇ ಇದು ಸ್ವಲ್ಪ ಜಾಸ್ತಿನೇ ಇತ್ತು ಕೆಲಸ. ಅವನಿಗೆ ಬೇಗ ಮೊಟ್ಟೆ ಬುರ್ಜಿ ಮಾಡಿ ಬೇಗ ಈರುಳ್ಳಿ ಕುಯ್ಕೊಬಿಟ್ಟು ಮೊಟ್ಟೆ ಬುರ್ಜಿ ಮಾಡಿದೆ. ಎಷ್ಟೊಂದು ಪಾತ್ರೆ ಎಲ್ಲ ಇತ್ತು. ಬೆಳಗ್ಗೆ ಕಾಯಿ ತುರಿ ಎಲ್ಲ ತುರಿದಿದ್ದೆ, ಅರ್ಧ ಬರ್ಧ ತುರಿಬಿಟ್ಟು ಹಂಗೆ ಇಟ್ಟಿದ್ದೀನಿ. ಅದನ್ನೆಲ್ಲ ತುರಿದೆಲ್ಲ ತುಂಬಿಡಬೇಕು ನಾನು. ನಾಳೆ ಬೇರೆ ಶನಿವಾರ, ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೋಬೇಕು, ವಾರ ಬೇರೆ ಅಲ್ವಾ. ಅದಕ್ಕೆ ರಾತ್ರಿ ಎಲ್ಲ ಈ ಕೆಲಸ ಎಲ್ಲ ಮಾಡ್ಕೊಂತ ಮಾಡಿಕೊಂಡೆ. ಇವಾಗ ಬೆಳಗ್ಗೆ ಶನಿವಾರ ಬೆಳಗ್ಗೆ ಇದು ಆನ್ಲೈನಲ್ಲಿ ಇದು ಬಂದು ಆರ್ಡ್ರ್ ಮಾಡಿದ್ನಲ್ಲ, ಅದು ಬಂದಿತ್ತು ನೆಲ್ಲಿಕಾಯಿ ಆ್ಯಪ್. ನನ್ನ ಮಗಳು ಓಪನ್ ಮಾಡಿಬಿಟ್ಟಿಲ್ಲ ಅಷ್ಟೊತ್ತಿಗೆ. ನಾನು ಎಲ್ಲ ಕೆಲಸ ಮಾಡ್ತಿದ್ದೀನಿ, ಅವಳೇ ಓಪನ್ ಮಾಡಿಬಿಟ್ಟು ಮಮ್ಮಿ ತಗೋ ಅಂತ ತೋರಿಸಿದ್ಲು. ಆದರೆ ಅವಳು ಸ್ಕೂಲಿಗೆ ಹೋಗಿರಲಿಲ್ಲ ಇವತ್ತು. ನನ್ನ ಮಗ ಮಾತ್ರ ಹೋಗಿದ್ದ. ಅವಳಿಗೆ ಜ್ವರ ಇತ್ತಲ್ಲ, ಕೆಮ್ಮೆಲ್ಲ ಅಂದ್ಬಿಟ್ಟು ನಾನೇ ಸ್ಕೂಲಿಗೆ ಕಳಿಸ್ಲಿಲ್ಲ. ಮಕ್ಕಳಿಗೆ ಬೇಡ ಕಲಿಸೋದು ಅಂದ್ಬಿಟ್ಟು ನಾನು ಕಲಿಸ್ಲಿಲ್ಲ ಅವಳಿಗೆ. ಅವಳನ್ನೇ ನೋಡೋದಾಯಿತು. ಬೆಳಗ್ಗೆ ಅವಳಿಗೆ ಒಂಚೂರು ಲೈಟಾಗಿ ಒಂಚೂರು ಉಪ್ಪಿಟ್ಟು ಮಾಡಿ ತಿನ್ನಿಸ್ಬಿಟ್ಟು ಅವಳಿಗೆ ಶಿರಾಪೆಲ್ಲ ಕುಡಿಸಿ ಸ್ನಾನ ಎಲ್ಲ ಮಾಡ್ಸೋಕ್ಕೆ ಹೋಗಬೇಡಿ ಮಕ್ಕಳಿಗೆ. ಒಂದು ದಿವಸ ಪೂರ್ತಿ ಮಾಡ್ಸೋಕ್ಕೆ ಹೋಗಬಾರ್ದು. ಅಲ್ಲಿ ಕುತ್ಕೊಂಡಿದ್ಲು ಬಿಸಿಲಲ್ಲಿ. ಇವಾಗ ಮಧ್ಯಾಹ್ನ ಅಡುಗೆಗೆ ಅಂದ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ ನನಗೆ. ಇದೇ ಆಗೋಯ್ತಲ್ಲ, ಅವಳಿಗೆ ಹುಷಾರಿರಲಿ ಅಂದ್ಬಿಟ್ಟು ಅವಳು ನೋಡ್ತಾ ಇರ್ತೀನಿ. ಆಮೇಲೆ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ, ಸಂಜೆ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಮಧ್ಯಾಹ್ನ ಅವಳಿಗೋಸ್ಕರ ನಾನು ಬಸ್ಸಾರು ಮಾಡಿ ಮುದ್ದೆ ಮಾಡಿ ಕಾಳೆಲ್ಲ ಮಾಡಿದ್ದೆ. ಮತ್ತೆ ಮಧ್ಯಾಹ್ನ ಮುದ್ದೆ ಊಟ ಮಾಡಿಸ್ದೆ, ರಾತ್ರಿನೂ ಮುದ್ದೆ ಊಟ ಮಾಡಿಸ್ದೆ. ಬೆಳಗ್ಗೆ ಮಾತ್ರ ಒಂಚೂರು ಉಪ್ಪಿಟ್ಟು ತಿನ್ನಿಸಿದೆ ಅಷ್ಟೇ. ಚೆನ್ನಾಗಿ ಬಿಸ್ನೀರು ಮಾತ್ರ ಒಂದು ತಪ್ಪಲಿ ಕಾಯಿಸಿಟ್ಟಿದ್ದೆ, ಅವಳಿಗೆ ಕುಡ್ಸ್ಕೊಂಡು ಕೂತಿದ್ದೆ. ಇವಾಗ ನೋಡಿ ಸಂಜೆ ಆಯ್ತಲ್ಲ, ಅವಳಿಗೆ ಊಟ ಎಲ್ಲ ಮಾಡಿಸಾಯ್ತು. ನಾನು ಎಲ್ಲ ಕೆಲಸ ಮಾಡ್ಕೊಂಡು ದೇವ್ರ ಪತ್ರೆ ಬೆಳ್ಕೊಂಡು ಪೂಜೆ ಮಾಡೋಣ, ಸಂಜೆನ ದೀಪ ಹಚ್ಚೋಣ ಅಂದ್ಬಿಟ್ಟು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪತ್ರೆ ಬೆಳ್ಕೊತಾ ಇದ್ದೀನಿ. ನೋಡಿ ಇದು ಯಾಕೋ ಇದು ಬ್ಲಾಕ್ ಥರ ಆಗಿತ್ತು. ಅದಕ್ಕೆ ನೀವು ಹುಣ್ಸೆಹಣ್ಣು ಮತ್ತು ಕೋಲ್ಗೇಟು ಆಮೇಲೆ ಸಬೀನ ಪುಡಿ ಹಾಕೊಂಡು ಉಜ್ಜಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೆಳ್ಳಿ ಪಾತ್ರೆಗಳು, ಎಷ್ಟು ಪಳಪಳ, ಎಷ್ಟು ಕಪ್ಪುಗಿದೆಲ್ಲ ಹೋಯ್ತು ಎಷ್ಟು ಚೆನ್ನಾಗಿ. ನೋಡಿ ನನಗೆ ನೋಡಿ ಎಷ್ಟು ಚೆನ್ನಾಗಿ ಹೋಯ್ತು. ಅದಕ್ಕೆ ಅವಳು ಸರಿ. ಆಮೇಲೆ ನಾನು ಸ್ವಲ್ಪ ಬಿಸಿಲಿತ್ತಲ್ಲ ಚೆನ್ನಾಗಿ, ಆವಾಗ ನಾನು ಸ್ನಾನ ಮಾಡಿಸ್ಬಿಟ್ಟೆ ಅವಳಿಗೆ. ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟು ನಾವು ಫುಲ್ಲು ಬೆವ್ತೋಗ್ಬಿಟ್ಟಿದ್ಲು. ಶಿರಾಪು ಮಾತ್ರೆ ಎಲ್ಲ ಕುಡಿಸ್ತೀನಿ. ಆಮೇಲೆ ನೀವು ಅಕಸ್ಮಾತ್ ಲೈಟಾಗಿ ಜ್ವರ ಬಂದರೆ ಶಿರಾಪ್ ಕುಡಿಸಿ, ಇಲ್ಲ ಅಂತ ಅಂದರೆ ಇದು ಮಾತ್ರೆ ನುಂಗಿಸಿ. ಡೋಲೋ ಮಾತ್ರೆ ಬರುತ್ತಲ್ಲ, ಅರ್ಧ ಮಾತ್ರೆ ನುಂಗಿದ್ರೆ ಸಾಕು. ಅಂದರೆ 10 ವರ್ಷದ ಮೇಲ್ಗಡೆ ಇರೋ ಮಕ್ಕಳಿಗೆ ಮಾತ್ರ ನಾವು ಡೋಲೋ ಮಾತ್ರೆ ಹಾಕಬೇಕು. 10 ವರ್ಷದೊಳಗಿರೋಗೆ ಮಕ್ಕಳಿಗೆಲ್ಲ ಮಾತ್ರೆ ಹಾಕ್ಬಾರ್ದು, ಶಿರಾಪೇ ಕುಡಿಸಿದ್ರೆ ಆಗುತ್ತೆ. ಅವಳಿಗೆ 11 ವರ್ಷ ಅಲ್ವಾ ಇವಾಗ, ಅದಕ್ಕೇ ಅರ್ಧ ಮಾತ್ರೆ ಹಾಕ್ಬಿಟ್ಟು ನಾನು ಶಿರಾಪ್ ಹಾಕಿದ್ದೆ. ಸ್ವಲ್ಪ ಕಮ್ಮಿ ಆಗಿಲ್ಲ ಜ್ವರ. ಅದಕ್ಕೆ ನಾನು ಶನಿವಾರ ಬೆಳಗ್ಗೆ ಏನು ಮಾಡಿದೆ, ಅರ್ಧ ಮಾತ್ರೆ ಹಾಕಿದೆ. ಆವಾಗ ಸ್ವಲ್ಪ ಕಮ್ಮಿ ಆಯಿತು. ಅವಳ ಬಾಡಿಗೆ ಶಿರಾಪ್ ತಡ್ಕೊಳೋದಿಲ್ಲ ಅದು. ಅದಕ್ಕೆ ನಾನು ಅರ್ಧ ಮಾತ್ರೆ ಹಾಕ್ತೆ. ಆವಾಗ ಫುಲ್ಲು ಬೆವ್ತೋದ್ಲು, ಫುಲ್ಲು ಮೈಕೈ ನೋವು ಮಮ್ಮಿ ಅಂತ ಎಲ್ಲ ಅಂತ ಇದ್ಲು. ಅದಕ್ಕೆ ಸರಿಯಾಗುತ್ತೆ ಅಮ್ಮು ಮನ್ಕೊ ಅಂತ ಅಂದೆ. ಇವಾಗ ಸ್ವಲ್ಪ ಬಿಸಿಲಿತ್ತಲ್ಲ, ಚೆನ್ನಾಗಿ ಸ್ನಾನ ಮಾಡಿಸ್ದೆ, ತಲೆಗೂ ಮೈಗೂ ಎಲ್ಲ ಸ್ನಾನ ಮಾಡಿಸ್ದೆ. ಫ್ರೆಶ್ ಅಪ್ ಆದ್ಲು. ಇವಾಗ ಸ್ವಲ್ಪ ಪರವಾಗಿಲ್ಲ ಮಮ್ಮಿ ಚೆನ್ನಾಗಿದ್ದೀನಿ ಅಂತ ಅಂದ್ಲು. ಅವಳು ಚೆನ್ನಾಗಿದ್ರೆ ಅಷ್ಟೇ ನಂಗೆ ಸಾಕು. ಏನು ಅದಕ್ಕೆ ನನಗೇನು ತೊಂದರೆ ಕೊಡೋದಿಲ್ಲ. ನನ್ನ ಮಕ್ಳು ಇಬ್ಬರೂ ಅಷ್ಟೇ ದೇವ್ರ ಥರ ಇಬ್ಬರೂ ಎಲ್ಲದೂ ಅಡ್ಜಸ್ಟ್ ಮಾಡ್ಕೊತಾರೆ. ಸರಿ ಮಮ್ಮಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾಳೆ. ನಾನು ಸರಿ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ಕಾಮಾಕ್ಷಿ ದೀಪ ಆಮೇಲೆ ದೀಪಗಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಬಿಟ್ಟು ನಾನು ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಮಾಡಿರಲಿಲ್ಲ ನಾನು ಶನಿವಾರ ಶುಕ್ರವಾರನೂ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ದೀಪ ಹಚ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಹೋಗ್ಬಿಟ್ಟು ನಾನು ಇದು
ಸಾಂಬ್ರಾಣಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆಲ್ಲ ಒಂದು ಗ್ರಂಥಿ ಅಂಗಡೀಲಿ ಚೆನ್ನಾಗಿತ್ತು ಮಾತ್ರ. ಇದು ಫುಲ್ಲು ಸಗಣಿದು ಧೂಪದ್ದು, ಸಗಣಿಯಿಂದ ಮಾಡಿದ್ದಾರೆ ಧೂಪ. ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ಮೆಲ್ಲು. ಅದಕ್ಕೆ ಇಷ್ಟ ಆಯಿತು ನನಗೆ, ಅದಕ್ಕೆ ತೊಗೊಬಂದೆ. 120 ಏನೋ ಅಂತ ಅಂದರು, ನಾನು ತಗೊಂಡೆ. ಆಮೇಲೆ ಇದು ಚಿಕ್ಕದು ಸಾಂಬ್ರಾಣಿ, ಪುಟಾಣಿ ಸಾಂಬ್ರಾಣಿ ಬರುತ್ತೆ, ಉದ್ದು ಕಡ್ಡಿ ಥರ, ಆ ಥರ ಸಾಂಬ್ರಾಣಿ, ಅದನ್ನು ತೊಗೊಂಡೆ. ಇದನ್ನು ಯಾವಾಗಾದರೂ ಇದನ್ನು ಡೈಲಿ ಇದು ಸಾಂಬ್ರಾಣಿನ ಕರ್ಪೂರದ್ದು ಶನಿವಾರ ಮತ್ತು ಶನಿವಾರ ದಿವಸ ಮಾತ್ರ ಹಚ್ತೀನಿ. ಇದನ್ನೆಲ್ಲ ಯಾವಾಗಾದರೂ ಪೂಜೆ ಮಾಡಿದ ದಿವಸ ಮಾತ್ರ ಚಿಕ್ಕ ಸಾಂಬ್ರಾಣಿ ಹಚ್ತೀನಿ. ಹಂಗೆ ಗಂಧ ತೊಗೊಂಡೆ, ಕರ್ಪೂರನೂ ಖಾಲಿಯಾಗಿತ್ತು, ಹಂಗೆ ಕರ್ಪೂರನ ತೊಗೊಂಡು ಇಷ್ಟೇ ಅಲ್ಲಿ ಹಂಗೆ ದೀಪ ಹಚ್ಚಕ್ಕೆ ಹೋಗಿದ್ದೆ ನಾನು ಶುಕ್ರವಾರ ದೇವಸ್ಥಾನದಲ್ಲಿ. ಆವಾಗ ಹಂಗೆ ಬರಬೇಕಾದ್ರೆ ತೊಗೊಂಡ್ಬಿಟ್ಟು ಬಂದೆ. ಅದಕ್ಕೆ ನಾನು ಇವಾಗ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಂಡು ಫುಲ್ಲು ಇವಾಗ ಅರ್ಶಿನ ಕುಂಕುಮ ರಂಗೋಲಿ ಬಿಡ್ತಾಯಿದ್ದೀನಿ. ನೋಡಿ ರಂಗೋಲಿ ಎಲ್ಲ ಬಿಡಿಸ್ದೆ, ಸಿಂಪಲಾಗಿ ಬಿಡಿಸ್ಬಿಟ್ಟು ನಾನು ವೀಳ್ಯದೆಲೆ ತಂದೇ ಇರಲಿಲ್ಲ ನಮ್ಮ ಮನೆಯವರು. ಅಲ್ಲಿಲ್ಲ ಅಂತಂದರೆ ನಾನು ಕೆಳಗೆ ಹೋಗ್ಬಿಟ್ಟು ನಾನು ಫ್ಲ್ಯಾಟ್ ಕೆಳಗಡೆ ಹೋಗ್ಬಿಟ್ಟು ನಾನು ಇದು ದಾಸವಾಳದೆಲೆ ಕಿತ್ಕೊಬಂದೆ. ಅದನ್ನೇ ಇಟ್ಟಿದ್ರೆ ಆಗುತ್ತೆ ಬಿಡು ಅಂದ್ಬಿಟ್ಟು ನೆಕ್ಸ್ಟು ಶನಿವಾರ ಯಾವಾಗಾರು ತಂದು ಪೂಜೆ ಮಾಡೋಣ ಅಂತ ಅಲ್ಲಿ ದಾಸವಾಳ ಹೂವೂ ಬಿಟ್ಟಿತ್ತು, ಒಂದೆಷ್ಟು ಚೆನ್ನಾಗಿತ್ತು. ಅದನ್ನ 2 ಕಿತ್ಕೊಬಿಟ್ಟು ಹಂಗೆ ಇದು ಎಲೆನೂ ಕಿತ್ಕೊಬಂದೆ. ದಾಸವಾಳ ತಂದುಬಿಟ್ಟು ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇವಾಗ ಮುಡಿಸ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಅದು ನನ್ನ ಮಗಳಿಗೆ ನೋಡ್ತಾ ಇದ್ದೆ, ಜ್ವರ ಇದೆಯಾ ಅಂತ. ಚೆನ್ನಾಗಿ ಬಿಸಿಲಲ್ಲಿ ಬಾಲ್ಕನಿಲಿ ಕುತ್ಕೊಮ್ಮು ಅಂತ ಅಂದೆ. ಆದರೆ ಸಂಜೆ 4 ಗಂಟೆ 5 ಗಂಟೆ ಆದರೂ ಎಷ್ಟು ಬಿಸಿಲಿತ್ತು. ಅದಕ್ಕೆ ಅವಳು ಚೆನ್ನಾಗಿ ಬಿಸಿಲಲ್ಲಿ ಇದ್ಲು. ನಾನು ಎಲ್ಲ ತೊಳ್ಕೊಂಡೆಲ್ಲ ದೇವ್ರ ಪತ್ರ ಎಲ್ಲ ಪೂಜೆ ಮಾಡೋಷ್ಟೊತ್ತಿಗೆ 6:30 ಆಗೋಯ್ತು. ನಾನು ಸ್ಟಾರ್ಟ್ ಮಾಡಿದ್ದೆ 4:15ಗೆ. ಎಲ್ಲ ದೇವ್ರ ಪತ್ರ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಲ್ಲ, ಬೆಳಗ್ಗೆನೆಲ್ಲ ಸ್ನಾನ ಮಾಡ್ಕೊಂಡಿದ್ದೆ. ಇವಾಗ ಸಂಜೆಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಕ್ಲೀನಾಗೇ ಮನೆಯೆಲ್ಲ ಬೆಳಗ್ಗೆನೇ ಒಡ್ಸ್ಕೊಂಡಿದ್ದಾರೆ. ಮಾತ್ರ ಪೂಜೆ ಮಾತ್ರ ದೇವ್ರ ಪತ್ರ ಮಾತ್ರ ಬೆಳಗೋಕ್ಕಾಗಿರಲಿಲ್ಲ. ಇವಾಗೆಲ್ಲ ಮಾಡ್ಕೊಂಡು ನಾನು ಎಲ್ಲ ಒಂಥರ ನೆಮ್ಮದಿ ಅನಿಸುತ್ತೆ. ಅದು ಅರೆ ಬಿರಿಲಿ ಮಾಡೋಕ್ಕಾಗೋದಿಲ್ಲ, ಮಕ್ಳಿಗೆ ಹುಷಾರಿರಲ್ಲ, ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಲ್ಲ ನಾನು. ಅದಕ್ಕೆ ಇವಾಗ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಪೂಜೆ ಎಲ್ಲ ಆಯಿತು. ನನ್ನ ಮಗಳು ಬಾಗಿಲಿಗೆ ದೀಪ ಎಣ್ಣೆ ಎಲ್ಲ ಹಾಕಿಟ್ಟಿದ್ದೆ, ಅದಕ್ಕೆ ಹಚ್ತೀನಿ ಮಮ್ಮಿ ಅಂತ ಅಂದ್ಲು. ಹಚ್ಚು ಬಂಗಾರಿ ಅಂದ್ಬಿಟ್ಟು ನಾನು ನನ್ನ ಮಗಳಿಗೆ ಅಂದೆ. ಅವಳು ಹಚ್ಬಿಟ್ಟು ಅವಳಿಗೂ ನಮಸ್ಕಾರ ಎಲ್ಲ ಮಾಡ್ಕೊ, ದೇವರು ಆರೋಗ್ಯ ಆಯಸ್ಸು ಕೊಡಲಿ ಅಷ್ಟೇ ಸಾಕು. ವಿದ್ಯೆ ಬುದ್ಧಿ ಆರೋಗ್ಯ ಆಯಸ್ಸು ಕೊಡಲಿ ಅಷ್ಟೇ. ಅದನ್ನೇ ನಾನು ಯಾವಾಗಲೂ ದೇವ್ರ ಹತ್ರ ಬೇಡ್ಕೊಳೋದು, ಯಾರಿಗಾದರೂ ಅಷ್ಟೇ. ಆರೋಗ್ಯ ಆಯಸ್ಸು ವಿದ್ಯೆ ಬುದ್ಧಿ ಕೊಡಪ್ಪ ದೇವರೇ ಅಂದ್ಬಿಟ್ಟು ಬೇಡ್ಕೊತೀನಿ ಅಷ್ಟೇ. ನಾನು ಏನು ಕೋರಿಕೆನೂ ಮಾಡ್ಕೊಳೋದಿಲ್ಲ, ಏನು ಬೇಡ್ಕೊಳೋದಿಲ್ಲ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲ ಖುಷಿಯಾಗಿರಲಿ ಅಷ್ಟೇ. ನೋಡಿ ಇವತ್ತೆಲ್ಲ ಪೂಜೆ ಎಲ್ಲ ಕ್ಲೀನಾಗಿ ಆಯಿತು. ಕುತ್ಕೊಂಡು ಸ್ವಲ್ಪ ಹೊತ್ತು ಭಗವದ್ಗೀತೆಯ ಬುಕ್ ಇದೆ ನನ್ನ ಹತ್ರ, ಅದನ್ನು ಓದ್ಕೊಂಡು ಬರ್ತೀನಿ. ಒಂದು ಪೇಜಸ್ ಒಂದೊಂದು ಪೇಜ್ ಒಟ್ಟಿಗೆ 1.5 ಪೇಜ್ 2 ಪೇಜ್ ಓದ್ತೀನಿ. ದಿನ ಓದ್ಕೊಂಡು ಸಾಂಬ್ರಾಣಿ ಹಾಕಿದ್ನಲ್ಲ, ಎಷ್ಟು ಚೆನ್ನಾಗಿತ್ತು ಅಂದರೆ ಅದ್ರ ಸ್ಮೆಲ್ ನನಗೆ ತುಂಬ ಇಷ್ಟ ಆಯಿತು ಮಾತ್ರ. ನೆಕ್ಸ್ಟ್ ಸಲ ಹೋದಾಗ ಇದೇ ತಗೋಬತ್ತು. ನೀವು ಬೇಕು ಅಂತಂದರೆ ಗ್ರಂಥಿ ಅಂಗಡಿಲಿ ಕೇಳಿ, ಸಾಂಬ್ರಾಣಿ ಸಗಣಿ ಧೂಪ ಥರದಿರುತ್ತೆ, ಅದು ಚೆನ್ನಾಗಿರೋ ಸಗಣಿಲಿ ಮಾಡಿರೋದಲ್ವಾ. ಮನೇಲೆಲ್ಲ ಒಂಥರ ನೆಗೆಟಿವ್ ಇದ್ದರೆ ಎಲ್ಲ ಹೋಗುತ್ತೆ. ಅದಕ್ಕೆ ನಾನು ಇವಾಗ ಬಿಳಿ ಸಾಸಿವೆ ಒಂಚೂರು ಹಾಕ್ಬಿಟ್ಟು ನಾನು ಫಸ್ಟ್ ಉರಿಬೇಕು. ಹುರಿದಾದ್ಮೇಲೆ ಲಾಸ್ಟ್ ನೀವು ಬಿಳಿ ಸಾಸಿವೆ ಹಾಕಬೇಕು. ಆವಾಗ ಚೆನ್ನಾಗಿ ಫುಲ್ಲು ಚಟಪಟಾದಿ. ಮನೇಲಿ ಏನಾದರೂ ಕೆಟ್ಟ ಶಕ್ತಿ ದೃಷ್ಟಿ ಏನಾರು ಆಗಿದ್ರೆ ಎಲ್ಲ ಹೋಗುತ್ತೆ. ನೋಡಿ ಪೂಜೆ ಎಲ್ಲ ಆಯ್ತು ಇವತ್ತು. ನನಗೆ ಮನೇಲಿ ಧೂಪ ಹಾಕಿರೋದಕ್ಕೆ ತುಂಬ ತುಂಬ್ಕೊಂಡಿದೆ ಧೂಪ. ಎಷ್ಟು ಚೆನ್ನಾಗಿದೆ ಸ್ಮೆಲ್ ಮಾತ್ರ. ನನ್ನ ಮಗಳು ಅಂತ ಇದ್ಲು, ಸ್ಮೆಲ್ ಚೆನ್ನಾಗಿದೆ ಮಮ್ಮಿ ಅಂತ. ನೋಡಿ ಇವತ್ತಿನ ಪೂಜೆ ಎಲ್ಲ ಆಯ್ತು. ಇವತ್ತು ವೀಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.